ಎಲ್ಲರಿಗೂ ನಮಸ್ತೆ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ, ಬೆಳಗ್ಗೆನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಕೆಲಸ ಅಂದ್ರೆ ಬೇಕಾದಷ್ಟು ಇರುತ್ತೆ ಬಿಡಿ. ಏನ್ ಕೆಲಸ ಅಂತಾನೂ ಹೇಳಕ್ಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. 2 ಮಕ್ಳು ನೋಡ್ಕೊಳ್ಳೋದಂದ್ರೆ ಏನು ಅಷ್ಟು ಈಸಿ ಅಲ್ಲ. ಎಲ್ಲ ಕೆಲಸ ಎಲ್ಲ ಮುಗಿಸ್ಬೇಕಲ್ಲ. ಬೆಳಗ್ಗೆನೆ ತಿಂಡಿ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗೋಣ. ಏನಕ್ಕೆ ಅಂತ ಅಂದ್ರೆ ಇವತ್ತೊಂದು ಫಂಕ್ಷನ್ ಇತ್ತು. ಏನು ಅಂತಂದ್ರೆ ಬರ್ತ್ಡೇ ಇತ್ತು. ಅಂದ್ರೆ ತುಂಬಾ ದೂರದವರಲ್ಲ, ಇಷ್ಟ್ ಚಿಕ್ಕ ಮಗು ಕರ್ಕೊಂಡು ಎಂತಕ್ ಹೋಗ್ತಿದ್ರ ಅನ್ಬಿಡಿ. ಯಾಕೆಂದ್ರೆ ದೂರದವ್ರದ್ದು ಏನಲ್ಲ, ಅದು ಬರ್ತ್ಡೇ ಹತ್ರದವ್ರದ್ದೇ. ಹಂಗಾಗಿ ಬರ್ತ್ಡೇ ಟೈಮ್ಗೆ ಹೋಗ್ತಿದ್ವಿ. ನಾವು ಆಲ್ರೆಡಿ ನಾನು ರೆಡಿ ಆಗ್ತಿದ್ದಾಗಲೇ 12:30. ಅದಕ್ಕೆ ಅಂತ ಹೇಳಿ ಬೇಗ ಮಕ್ಳನ್ನೆಲ್ಲ ರೆಡಿ ಮಾಡಿ, ನನ್ನ ಮಗನಿಗೂ ಸ್ನಾನ ಮಾಡಿಸಿ, ನನ್ನ ಚಿಕ್ಕ ಮಕ್ಳನ್ನ ಎಲ್ಲ ರೆಡಿ ಮಾಡಿ ಮಲಗಿಸಿ, ನಾನು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಿದ್ದೆ. ಬೇಗ ಬೇಗ ರೆಡಿ ಆಗಬೇಕಲ್ಲ. ಅವ್ರು ಹೇಳ್ತಾರೆ ಹೊರಗಡೆಯಿಂದ ಬಂದು ನಮ್ಮ ಮನೆಯವರು, ಇನ್ನೂ ಏನು ಮಾಡ್ತಿದ್ದೆ ಅಂತ. ಬಟ್ ಮನೇಲಿದ್ದವ್ರಿಗೆ ಗೊತ್ತು ಅದೆಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ನಾನು ಸ್ಯಾರಿ ಎಲ್ಲ ಏನು ಬೇಡ ಅಂತ ಹೇಳಿ ಬರ್ತಡೇ ಜಸ್ಟ್ ಡ್ರೆಸ್ ಮಾತ್ರ ವೇರ್ ಮಾಡ್ಕೊಂಡಿದ್ದೆ. ಬೇಗ ಬೇಗ ರೆಡಿ ಆಗೋಣ ಅಂತೇಳಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋತಿದ್ದೆ. ಇದಕ್ಕೂ ಎಲ್ಲದಕ್ಕೂ ಆಲ್ಮೋಸ್ಟ್ ಕಾಮನ್ ಆಗಿ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಅಂದರೆ ಜಾಸ್ತಿ ಏನು ಮೇಕಪ್ ಮಾಡಲ್ಲ, ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡ್ಕೋತೀನಿ. ಲಿಪ್ಸ್ಟಿಕ್ಕು, ಮಾಯ್ಶ್ಚರೈಸರ್, ಐಲೈನರ್ ಇದಷ್ಟೇನೆ ನನ್ನ ಮೇನು. ಇನ್ನೇನು ಕೂಡ ಯೂಸ್ ಮಾಡೋದಿಲ್ಲ. ಎಲ್ಲದಕ್ಕೂ ಒಂದೇ ರೀತಿ ರೆಡಿ ಆಗ್ತಿರಲ್ಲ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗೆಲ್ಲ ರೆಡಿ ಆಗೋದಕ್ಕೆ ಆಗಲ್ಲ ಮಕ್ಕಳಿದ್ದಾಗ. ಮೇನ್ ಏನು ಬೇಕೋ ಅದಷ್ಟೇ ರೆಡಿ ಆಗ್ಬೋದು. ಇನ್ನು ನಮ್ಗೆ ಇಷ್ಟ ಬಂದಂಗೆಲ್ಲ ರೆಡಿಯಾಗಿ ಹೋಗ್ಬೇಕು ಅಂದರೆ ಮಕ್ಕಳೆಲ್ಲ ದೊಡ್ಡವರಾಗಬೇಕು ಅನ್ಸುತ್ತೆ, ಅವಾಗ ಅಷ್ಟೇ ಸರಿ. ಅದಾದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೆ. ನಾನು ರೆಗ್ಯುಲರ್ ಆಗಿ ಈ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ನನ್ನ ಸನ್ಸ್ಕ್ರೀನ್ ಖಾಲಿಯಾಗಿತ್ತಲ್ಲ ಅಂತೇಳಿ ಈ ಬಿಸಿಲಲ್ಲಿ ಸನ್ಸ್ಕ್ರೀನ್ ಇಲ್ದಲೆ ಹೊರಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಹಸ್ಬೆಂಡ್ ಯೂಸ್ ಮಾಡೋ ಸನ್ಸ್ಕ್ರೀನ್ನ ನಾನು ಅಪ್ಲೈ ಮಾಡ್ಕೋತಿದ್ದೆ. ಅದು ನನ್ನ ಆಯಿಲ್ ಅಂದರೆ ವಾಟರ್ ಬೇಸ್ಡ್ ಟೈಪಲ್ಲಿರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡೋದು. ಇದಂತ ಅವ್ರು ಯೂಸ್ ಮಾಡೋದು ನನಗೇನೋ ಬೂದು ಬೂದು ಅನ್ನಿಸ್ತಿತ್ತು. ಒಂಥರ ವೈಟ್ ಥರ ಅನ್ನಿಸ್ತಿತ್ತು. ಆದರೂ ಇಟ್ಸ್ ಓಕೆ, ಸನ್ಸ್ಕ್ರೀನ್ ಇಲ್ದಲೆ ಹೋಗ್ಬಾರ್ದಲ್ಲ ಅಂತ ಹೇಳಿ ಅಪ್ಲೈ ಮಾಡಿಕೊಂಡೆ. ಲಿಪ್ಸ್ಟಿಕ್ ಮಾಮೂಲಿ ಇದು ಶುಗರ್ದು ನಾನು ಯೂಸ್ ಮಾಡೋದು. ಇದಂತೂ ಬೆಸ್ಟ್ ಅನ್ಬೋದು. ಯಾಕೆಂದರೆ ಲಾಂಗ್ ಲಾಸ್ಟಿಂಗ್. ನಾವು ಕೆಲವೊಂದು ಲಿಪ್ಸ್ಟಿಕ್ ಎಲ್ಲ ಊಟ ಮಾಡೋನಾಗೆಲ್ಲ ಹೊರಟೋಗ್ಬಿಡುತ್ತೆ, ನೀರು ಕುಡಿಯೋನಾಗೆಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ ಬಾಟಲ್ಗೆ ಅಥವಾ ಎಂದಕ್ಕಾದ್ರೂ. ಬಟ್ ಇದಂತೂ ನಾವೇ ವಾಶ್ ಮಾಡಿದ್ರು ಕೂಡ ಹೋಗಲ್ಲ. ಅಥವಾ ಕೊಕೊನೆಟ್ ಆಯಿಲ್ ಅಥವಾ ಮೇಕಪ್ ರಿಮೂವರಲ್ಲಿ ರಿಮೂವ್ ಮಾಡಬೇಕು, ಅಲ್ಲಿವರೆಗೂ ಕೂಡ ಲಿಪ್ಸ್ಟಿಕ್ ಇದ್ದೇ ಇರುತ್ತೆ. ಚೆನ್ನಾಗಿದೆ. ಒಂದು 700 ಏನೋ ಇರಬೇಕು. ನಾನು ಅದನ್ನು ಆನ್ಲೈನ್ ಪರ್ಚೇಸ್ ಎಲ್ಲ ಮಾಡಿದ್ದು. ಆಫ್ಲೈನಲ್ಲಿ ತುಂಬ ಚೆನ್ನಾಗಿದೆ. ಆಲ್ರೆಡಿ ಅದು ಖಾಲಿ ಆಗೋದಕ್ಕೆ ಬಂದಿದೆ. ಬೇರೆ ಮತ್ತೆ ಶುಗರಲ್ಲೇ ಅದೇ ಬ್ರ್ಯಾಂಡಲ್ಲಿ ತಗೋಬೇಕು ಅಂದ್ಕೊಂಡಿದ್ದೀನಿ. ನಾನು ಮೇಕಪ್ ಮತ್ತು ಐಬ್ರೋ ಡಿಫೈನ್ ಮಾಡೋಣ ಅಂತ ಹೇಳಿ ಐಬ್ರೋ ನಂಗೆ ತುಂಬ ತಿನ್ನಾಗೈತಲ್ಲ, ಹಂಗಾಗಿ ಸ್ವಲ್ಪ ಐಬ್ರೋ ಪೆನ್ಸಿಲ್ ಹಾಕ್ಲೇಬೇಕು. ಹಂಗಾಗಿ ಐಬ್ರೋ ಮಾತ್ರ ಡಿಫೈನ್ ಮಾಡ್ಕೋತಿದ್ದೆ ಅಷ್ಟೇ, ಇನ್ನೇನಿಲ್ಲ. ನಮ್ಮದು ಮುಗೀತು. ಏರು ಕೂಡ ಏನು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಹೋಗಲ್ಲ. ಒಂದು ಕ್ಲಿಪ್ ಅಷ್ಟೇ ಹಾಕ್ಕೊಂಡು ಹೊರಟೆ. ಯಾಕೆಂದರೆ ಮಗು ಇರೋದಕ್ಕೆ ಆ ಹೇರ್ ಸ್ಟೈಲ್ ಅದು ಇದು ಎಲ್ಲ ಆಗೋದೇ ಇಲ್ಲ. ರೆಡಿ ಆಗಾದ್ಮೇಲೆ ಹೊರಟ್ವಿ. ತೆಗಿ ಹೊರಡೋನಾಗ ಹಂಗೆ ಪಾಪುಗೆ ಗಿಫ್ಟ್ ಕೊಡಬೇಕಲ್ಲ ಅಂತ ಹೇಳಿ ಜ್ಯುವೆಲರಿ ಶಾಪ್ಗೆ ಹೊರಟ್ವಿ. ಏನು ತಗೊಳ್ಳೋಣ ಅಂತ ನೋಡಿ ಯೋಚನೆ ಮಾಡಿ ಒಂದು ಸೆಲೆಕ್ಷನ್ ಮಾಡೋಣ ಅಂತ ಹೇಳಿ ಹೋದ್ವಿ. ಫೈನಲಿ ರಿಂಗ್ ತಗೊಳ್ಳೋಣ ಅಂತ ಅಂದ್ಕೊಂಡು ರಿಂಗ್ನೇ ತಗೊಂಡ್ವಿ. ಸೆಲೆಕ್ಷನ್ ಎಲ್ಲ ಮಾಡಿ ರಿಂಗ್ ತುಂಬ ಅಂದರೆ ಮಕ್ಳುಗಳಿಗೆ ಗೊತ್ತೇ ಆಗೋದಿಲ್ಲ ಯಾವ ಥರ ತಗೋಬೇಕು ಅಂತ. ಎಷ್ಟೊಂದು ರಿಂಗ್ ಇರ್ತವೆ, ಎಲ್ಲ ಒಂದೇ ಥರ ಇರ್ತವೆ. ಫಸ್ಟು ಸ್ಟೋನಲ್ಲಿ ನೋಡಿದ್ವಿ, ಅದು ಬೇಡ ಅಂತೇಳಿ ಫೈನಲಿ ಒಂದು ಪ್ಲೇನ್ ರಿಂಗು ಅದ್ರ ಮೇಲೆ ಒಂದು ಮಾರ್ಕ್ ಇತ್ತು ಅಷ್ಟೇ, ಅದಷ್ಟೇ ನೋಡಿ ತಗೊಂಡು ಬಂದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫಂಕ್ಷನ್ ಹಾಲಲ್ಲಿ. ಏಕೆಂದರೆ ಇವರು ಮಾತಾಡಿಸ್ತಾನೆ ಇದ್ರು. ಅವ್ರಿಗೆ ಗೊತ್ತಿರೋದೆಲ್ವ, ಎಲ್ಲರನ್ನೂ ಮಾತಾಡಿಸೋ ಇದರಲ್ಲಿ ನಾನು ವಿಡಿಯೋನೂ ಮಾಡ್ಕೊಳ್ಳಿಲ್ಲ, ಏನೂ ಮಾಡ್ಕೊಳ್ಳಿಲ್ಲ. ಆಲ್ರೆಡಿ 2:30 ಆಗೋಗಿತ್ತು ಅಂತ ನಾನು ಊಟಕ್ಕೆ ಬಂದೆ. ನಾನ್ ವೆಜ್ ಮಾಡಿಸಿದ್ರು, ಸಖತ್ತಾಗಿತ್ತು ಊಟ ಎಲ್ಲ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಬಂದ್ವಿ. ಅವ್ರದ್ದು ಅಲ್ಲಿ ಚೌಟ್ರಿ ಹತ್ರನೇ, ಅವರು ಹಾಸನಲ್ಲಿರೋದ್ರಿಂದ ಅವ್ರ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಹೋದ್ವಿ. ಫಸ್ಟ್ ಟೈಮ್ ಗೊತ್ತಿರೋದ್ರಿಂದ ನನ್ನ ಮಗಳು ಮನೆಗೆ ಅವರು ಏನೋ ನೀರನ್ನ ಇಳಿಸಿ ಹೋಯ್ತಿದ್ರು. ಮತ್ತೆ ಎಲ್ಲ ಬಂದು ನಾವು ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಇವನೇ ಬರ್ತ್ಡೇ ಬಾಯ್, ಅವ್ನು ನನ್ನ ಮಗನ ಆಟ ಆಡಿಸ್ತವನೆ. ನಾವು ಬರ್ತ್ಡೇಗೆ ಹೋದಾಗ ಅವನೇ ಇರಲಿಲ್ಲ, ಹತ್ಕೊಂಡು ಮಲಗಿದ ಅಂತ ಹೇಳಿ ಅವನು ಇರಲಿಲ್ಲ. ಆಮೇಲೆ ಬಂದರು ಅವರು ಕೂಡ ಎಲ್ಲ ಮನೆಗೆ. ಅವನು ಆಟ ಆಡಿಸ್ತಿದ್ದ ಪಾಪುನ. ಮತ್ತು ಎಲ್ಲ ಬಂದಿರಲ್ಲ ಜ್ಯೂಸ್ ಕುಡ್ಕೊಂಡು, ಹಣ್ಣು, ತುಂಬ ಬಿಸಿಲಲ್ಲ, ಹಂಗಾಗಿ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡು ನಾವು 7 ಗಂಟೆ
7:30 ಆಗಿತ್ತೇನೋಪ್ಪ ನೈಟು. ರಿಟರ್ನ್ ಬಂದ್ವಿ ನಾವು ಒಳನ್ಸಿಪ್ರಿಗೆ. ಬಂದಾದ್ಮೇಲೆ ಫ್ರೆಶ್ ಅಪ್ ಆಗಬೇಕಲ್ಲ, ಲಿಪ್ಸ್ಟಿಕ್ಕು ಅದು ಇದು ಎಲ್ಲ ಹೋಗಲ್ವಲ್ಲ, ಹಂಗಾಗಿ ಅದರಲ್ಲೇ ನೈಟ್ ಹಂಗೆ ಮಲ್ಕೋಬಾರ್ದು, ಹಂಗಾಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡೋಣ ಅಂತೇಳಿ ಮಾಡ್ಕೋತಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಂಗೆ ನೋಡಬೇಡಿ ಹೊಸಬ್ರು, ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್. ಬಾಯ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.